ಅವರ ಒಂದು ನಾಡಿ ಮಿಡಿತ ಸದಾ ಜನರಿಗಾಗಿಯೇ ಇರುತ್ತೆ, ಅವರು ಬೇರೆ ಯಾರೂ ಅಲ್ಲ. ಅಂಡ್ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ನಿಮಗೆ ಇಂಟ್ರೆಸ್ಟ್ ಇತ್ತಾ ಹೆಂಗೆ ಸರ್? ನನಗೆ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಅವರಾಗಲಿ ಅವ್ರು ನೋಡ್ಬಿಟ್ಟು ನನಗೆ ಒಂಥರ ಸ್ಫೂರ್ತಿ ಸಿಕ್ತು. ನಾನೊಬ್ಬ MP ಅಂತ ಹೇಳಿ ಕೆಲಸ ಮಾಡ್ತಾ ಇಲ್ಲ, ನಾನೊಬ್ಬ ನಿಮ್ಮ ಅಣ್ತಮ್ಮ ಅಂತ ಹೇಳಿ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಈ ಭಾಗದಲ್ಲಿ ನೀವು ಕಂಡಂಗಿರುವಂತ ಸಮಸ್ಯೆಗಳೇನು ಸರ್? ಕೋಣನಕುಂಟೆ ಭಾಗದಲ್ಲಿ ಏನ್ ಸಮಸ್ಯೆಗಳು ಹೆಚ್ಚಾಗಿ? ಮೇಡಮ್, ಆಗ ಇಲ್ಲಿ ನೀರಿನ ಸಮಸ್ಯೆ ತುಂಬಾನೇ ಇತ್ತು, ಸ್ಯಾನಿಟರಿ ಸಮಸ್ಯೆ ತುಂಬಾನೇ ಇತ್ತು. ಅಂದ್ರೆ ಆವಾಗಿನ ಸಮಸ್ಯೆಗಳು ಈಗ ಅಂದ್ರೆ ಸಾರ್ಟ್ ಔಟ್ ಆಗಿದೆಯಾ? ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ನನ್ನ ಕೈಲಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನು ಅಧಿಕಾರದಲ್ಲಿ ಇದ್ದಿದ್ರೆ ನಾನು 100% ನಾನು ಸೇವೆ ಮಾಡೋದಕ್ಕೆ ರೆಡಿ ಇದ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಅಂತರದಿಂದ ಸೋತಿದ್ದೆ. ಅಂದ್ರೆ ನೋಡಿ ಸರ್, ಇವಾಗ ಏರಿಯಾ ಎಲ್ಲ ಒಂದು ರೌಂಡ್ ಹಾಕಿದಾಗ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಬಿತ್ತು. ಈಗ ನಾನು ನಮ್ಮ MP ಅವರು ಸೋತಿರೋದ್ರಿಂದ ನಾವು ಕೆಲಸ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಅಂದ್ರೆ ಸರ್ ಈಗ ಗೆದ್ರೆ ಮಾತ್ರ ಕೆಲಸ ಮಾಡಬೇಕು ಅಂತ ಇಷ್ಟು ದಿವಸ ಬೇರೆಯವ್ರ ಅಧಿಕಾರದಲ್ಲಿದ್ರು ಇದ್ದಾಗ MLA ಆಗ್ಲಿ CM ಅವ್ರದೇ ಗೌರ್ಮೆಂಟ್ ಇತ್ತು, ಅವ್ರದೇ MLA ಇದಾರೆ, ಅವರೇ ಕಾರ್ಪೊರೇಟರ್ ಇದಾರೆ, ಮಾಡ್ಬೋದಾಗಿತ್ತು. ಗ್ಯಾರಂಟಿ ಯೋಜನೆಗಳಿಂದಾಗಿ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಹಂಗೆ ಪೆಂಡಿಂಗ್ ಉಳಿದೇನೋ ಅಂತ ಒಂದು ದೊಡ್ಡ ಮಟ್ಟದ ಆರೋಪ ಇದೆ, ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ಇಲ್ಲಿ ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇರೋರು ಎಲ್ಲರೂ ಯಾರು ಹೇಳಿ? ಎಲ್ಲ BJP ಅವರು. ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡೋದು ಅಂತ ಹೇಳಿ ಅನ್ಸುತ್ತಾ, ಅಥವಾ ಇಲ್ಲ DK ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಬೇಕು ಅಂತ ಹೇಳಿ ಅನ್ಸುತ್ತಾ CM ಆಗ್ಲಿಕ್ಕೆ? 100% ನಮ್ಮ DK ಶಿವಕುಮಾರ್ ಅವ್ರಿಗೊಂದು ಚಾನ್ಸ್ ಕೊಡಬೇಕು. ಇನ್ನು ಕಾರ್ಪೊರೇಟ್ ಎಲೆಕ್ಷನ್ ಅಂತ ಬಂದಾಗ ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ಈ ಕಾಂಗ್ರೆಸ್ ಅಲ್ಲಿ ಎಲ್ಲಾ ದುಡ್ಡಿರೋರೇ ನಿಂತ್ಕೊಳ್ಳಲ್ಲ ಮೇಡಮ್. ಈಗ ಏನು ಆಪೋಸಿಟ್ ಪಕ್ಷ ಇದೆ ಅವ್ರ ತರ ಯಾರು ದುಡ್ಡು ಮಾಡಿಲ್ಲ ಮೇಡಮ್. ಅಂದ್ರೆ ಕಾಂಗ್ರೆಸ್ ನಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೀರಾ? ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಜನನಾಯಕ ಅಂತ ಬಂದಾಗ ನಮ್ಮ ರಾಜಕಾರಣಿಗಳಲ್ಲಿ ಆ ಒಂದು ಜನನಾಯಕ ಅನ್ನುವಂಥ ಒಂದು ಟೈಟಲನ್ನು ನಾವು ತಗೊಳ್ಬೇಕು ಅಥವಾ ಆ ಒಂದು ಪಟ್ಟವನ್ನು ಅಲಂಕರಿಸಬೇಕು ಅಂತಂದರೆ ಒಂದು ನಮಗೆ ಸೇವಾ ಮನೋಭಾವ ಇರಬೇಕು. ಆ ಸೇವಾ ಮನೋಭಾವ ಇರುವಂಥವರು ಮಾತ್ರ ಯಾವುದೋ ಸಂದರ್ಭದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟುಬಿಡ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಆಗಿರ್ಬೋದು ಅಥವಾ ಬೇರೆ ಇನ್ಯಾರದ್ದೋ ಒಂದು ಸ್ಫೂರ್ತಿಯಿಂದ ಕೂಡ ಆಗಿರ್ಬೋದು. ಸೊ ರಾಜಕೀಯಕ್ಕೆ ಬಂದ ಮೇಲೆ ಜನನಾಯಕ ಆಗಲೇಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಅಂಥ ಒಂದು ಹುಮ್ಮಸ್ಸಿನಿಂದ ಈಗಾಗಲೇ 14 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಜೊತೆಗೆ ಕೋಣನಕುಂಟೆಯ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಸದ್ಯಕ್ಕೆ ಅವರು ಕೆಲಸ ಮಾಡ್ತಿದ್ದಾರೆ ಮತ್ತು ಸಾಕಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಅವರ ಒಂದು ನಾಡಿ ಮಿಡಿತ ಸದಾ ಜನರಿಗಾಗಿಯೇ ಇರುತ್ತೆ, ಅವರು ಬೇರೆ ಯಾರೂ ಅಲ್ಲ. ಚಂದ್ರ ಚಿಕ್ಕ ಸಂಪಣ್ಣ ಅವರು, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನೀವು 14 ವರ್ಷ ಆಯಿತು. ಒಂದು ಸರಿ ನೀವು ತಿರುಗಿ ನೋಡಿದ್ರೆ ಹೆಂಗೆ ಅನಿಸುತ್ತೆ? ಆ್ಯಂಡ್ ರಾಜಕೀಯಕ್ಕೆ ಬರಬೇಕು ಅಂಥೇಳಿ ನಿಮಗೆ ಇಂಟ್ರೆಸ್ಟ್ ಇತ್ತಾ ಹೆಂಗೆ ಸರ್? ಮೇಡಮ್, ನಾನು ಓದ್ತಾ ಇರಬೇಕಾದ್ರೆ ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ, ನಮ್ಮ ತಂದೆ ಫಸ್ಟ್ ಪಂಚಾಯಿತಿಯಲ್ಲಿ ಈ ಭಾಗದಲ್ಲಿ ಎಲೆಕ್ಷನ್ ನಿಂತಿದ್ರು, ಆಗ ಗೆದ್ದಿದ್ರು. ಅವರೇ ನನಗೆ ಸ್ಫೂರ್ತಿ. ತಾಯಿಯವರು? ತಂದೆಯವರು. ಓಕೆ. ಅದಾದಮೇಲೆ ತಾಯಿ ತಾಲೂಕ್ ಪಂಚಾಯತಿಗೆ ನಿಂತ್ಕೊಂಡ್ರು. ಏನಿಲ್ಲಿ ಈಗ ಪ್ರೆಸೆಂಟ್ MLA ಇದ್ದಾರೆ, ಅವ್ರ ಜೊತೆಲೇ ನಿಂತಿದ್ದು. ಓಕೆ. ಅವ್ರ ಜೊತೆಲಿ ಇಬ್ಬರು ಕಂಟೆಸ್ಟ್ ಮಾಡಿದ್ರು. ಆಗ ನಮ್ಮ ತಾಯಿ ಸೋತಿದ್ರು. ಅದಾದಮೇಲೆ ನಾನು ಸುಮ್ಮನೆ ಇದ್ದೆ. ಅದೇ MLA ಏನು ಅನ್ಸ್ಕೊಂಡಿದ್ದಾರೆ ಅವರೇ ಬಂದು ರಾಜಕೀಯದಲ್ಲಿ ನೀನು ಇಷ್ಟೊಂದು ತೊಡಗಿಸ್ಕೋತಾ ಇದೆಯಾ, ನೀನು ಈ ಸಾರಿ ಇಲ್ಲಿ BBMPಯಲ್ಲಿ ವಾರ್ಡ್ಗಳು ಆಗ್ತಾ ಇದೆ, ನೀವು ನಿಂತ್ಕೋಬೇಕು ಅಂತ ಕೇಳಿದಾಗ ನಾನು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದೆ. ಕಾಲೇಜಿದ್ದೆ, ಮುಗ್ದಾದ್ಮೇಲೆ ಬಿಸ್ನೆಸ್ಗೆ ಹೋದೆ. ಅದಾದಮೇಲೆ ಅವರು ಇಲ್ಲ ನೀನು ಎಲೆಕ್ಷನ್ ನಿಂತ್ಕೋ ಅಂತ ನನ್ನ ಸ್ನೇಹಿತರುಗಳು MLA ಅವರು ಎಲ್ಲ ಹೇಳೋದಾದ್ಮೇಲೆ ಆಯಿತು ಅಂತ ಇದಕ್ಕೆ ಬಂದೆ ಮೇಡಮ್. ಓಕೆ. ಸೊ ನಿಮ್ಮ ಬಾಲ್ಯ ಹೆಂಗಿತ್ತು ಸರ್? ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದು? ನಾನು ಇದೇ ಕೋಣನಕುಂಟೆ ಗ್ರಾಮದಲ್ಲೇ ಹುಟ್ಟಿದ್ದು. ನನ್ನ ತಾಯಿ ತಂದೆ ನಮ್ಮ ತಾತ ಅವ್ರದ್ದು ಇತಿಹಾಸನೇ ಇದೆ ಇಲ್ಲಿ ಭಾಗದಲ್ಲಿ. ನಾವು ಈ ಭಾಗದಲ್ಲಿ ತುಂಬ ಪರಿಚಯಸ್ಥರು. ನಮ್ಮ ತಂದೆ ಅಂತೂ ತುಂಬಾ ಹೆಸರು ಮಾಡಿರೋರು. ಆ ಒಂದು ಕಾರಣದಿಂದ ನಾವು ಈ ರಾಜಕೀಯಕ್ಕೆ ಬರೋದಕ್ಕೆ. ಓಕೆ.
ಆಮೇಲೆ ಸರ್, ಈಗ ಈ ಇತ್ತೀಚಿನ ಒಂದು ಬೆಳವಣಿಗೆಗಳನ್ನು ನೀವು ಗಮನಿಸಿರ್ತೀರಾ. 14 ವರ್ಷ ಒಂದ್ಸತಿ ಹಿಂದೆ ತಿರುಗಿ ನೋಡಿದಾಗ, ಅವಾಗ ನೀವು ರಾಜಕೀಯಕ್ಕೆ ಎಂಟ್ರಿ ಆದಾಗ ಹೆಂಗಿತ್ತು ರಾಜಕೀಯ ಬೆಳವಣಿಗೆಗಳು ಆ್ಯಂಡ್ ಪಕ್ಷದ ಒಂದು ಪರಿಸ್ಥಿತಿ ಹೆಂಗಿತ್ತು, ಇವಾಗ ಹೆಂಗಿದೆ, ಕಂಪ್ಯಾರಿಸನ್ ಮಾಡೋದಾದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಮೇಡಮ್, ನಾನು ವಾಜಪೇಯಿ ನೋಡ್ಕೊಂಡು ಬಂದವನು. ಅದಾದ ನಂತರ ನನಗೆ ಏನೋ ಬೇಸರ ಆಗಿ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಪಕ್ಷಕ್ಕೆ ಬಂದಾದ ಮೇಲೆ ನನಗೆ DK ಶಿವಕುಮಾರ್ ಆಗಲಿ, DK ಸುರೇಶ್ ಅವರಾಗಲಿ, ಅವರು ರಾಜಕೀಯ ಜೀವನ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ರು, ಇಲ್ಲೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಅವ್ರು ನೋಡ್ಬಿಟ್ಟು ನನಗೆ ಒಂಥರ ಸ್ಫೂರ್ತಿ ಸಿಕ್ತು. ನಾನು DK ಸುರೇಶ್ ಅವ್ರ ಜೊತೆ ನಾನು ದುಡಿಬೇಕು ಅನ್ನೋ ಆಸೆಯಿಂದ ನಾನು ಈ ಪಕ್ಷಕ್ಕೆ ಬಂದೆ ಮೇಡಮ್. ಓಕೆ. ಸೊ ಫಸ್ಟ್ ನೀವು ಪಕ್ಷಕ್ಕೆ ಎಂಟ್ರಿ ಆದಾಗ ನಿಮ್ಗೆ ಕೊಟ್ಟಂಥ ಜವಾಬ್ದಾರಿ ಏನು ಸರ್? ನಾನು ಫಸ್ಟ್ ಬಂದಾಗ ಇಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ ವೆಲ್ಕಮ್ ಮಾಡ್ಕೊಂಡಾಗ ನನ್ನ ಬ್ಲಾಕ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆಗಿ ನನ್ನ ಆಯ್ಕೆ ಮಾಡಿಕೊಂಡ್ರು. ನಾನು ಎಲ್ಲ ಭಾಗದಲ್ಲೂ ಓಡಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದರಿಂದ ನನಗೆ ಇಲ್ಲಿ ಒಂದು ಪಕ್ಷ ಗುರುತಿಸಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡೋದಕ್ಕೆ ಅನುಕೂಲ. ಓಕೆ. ಅಂದರೆ ಇಲ್ಲಿನ ಜನ ನಿಮ್ಮನ್ನ ಯಾತಕ್ಕೋಸ್ಕರ ಇಷ್ಟಪಡ್ತಾರೆ? ಮೇಡಮ್, ನಾನು ಮೊದಲಿಂದನೂ ಸಮಾಜದ ಸೇವೆ ಮಾಡ್ಕೊಂಬರ್ತಾ ಇದ್ದೆ. ಎಲ್ಲರ ಹತ್ರನೂ ತುಂಬ ಆತ್ಮೀಯದಿಂದಿದ್ದೆ. ಆದ್ರಿಂದ ನನಗೆ ಎಲ್ಲರೂ ಗುರುತಿಡಿತಾ ಇರೋದು ನೋಡ್ಬಿಟ್ಟು ನನಗೂ ಇವ್ರು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಬೋದಲ್ಲ, ನನಗೂ ಒಂದು ಒಳ್ಳೆ ಹೆಸರು ಬರ್ಬೋದಲ್ಲ, ಹೆಸರಿಗಿಂತ ನಾನು ಒಂದು ಸೇವೆ ಮಾಡ್ಬೋದಲ್ಲ, ಜನಗಳ ಸೇವೆ ಮಾಡ್ಬೋದಲ್ಲ ಅನ್ನೋ ಉದ್ದೇಶದಿಂದ ನಾನು ಪಕ್ಷಕ್ಕೆ ಬಂದೆ. ಸಿದ್ದರಾಮಯ್ಯ ಅವರು ಆ ಟೈಮಲ್ಲಿ ಒಳ್ಳೆ ಆಡಳಿತ ಕೊಡ್ತಾಯಿದ್ರು. 5 ವರ್ಷ ಲಾಸ್ಟ್ ಟೈಮ್ ಏನು ಅಧಿಕಾರದಲ್ಲಿ ಒಳ್ಳೆ ಆಡಳಿತ ಕೊಟ್ಟರು. ಆ ಟೈಮಲ್ಲಿ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಆಗ ನನಗೂ ತುಂಬಾ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಪಕ್ಷಕ್ಕೆ. ಓಕೆ. ಅಂದರೆ ಈ ಭಾಗದಲ್ಲಿ ನೀವು ಕಂಡಂಗೆ ಇರುವಂಥ ಸಮಸ್ಯೆಗಳೇನು ಸರ್? ಕೋಣನಕುಂಟೆ ಭಾಗದಲ್ಲಿ ಏನು ಸಮಸ್ಯೆಗಳು ಹೆಚ್ಚಾಗಿ? ಮೇಡಮ್, ಆಗ ಇಲ್ಲಿ ನೀರಿನ ಸಮಸ್ಯೆ ತುಂಬಾನೇ ಇತ್ತು, ಸ್ಯಾನಿಟರಿ ಸಮಸ್ಯೆ ತುಂಬಾನೇ ಇತ್ತು. ಆಮೇಲೆ ನಾವು ಇಲ್ಲೆಲ್ಲ ಓಡಾಡಬೇಕಾದ್ರೆ ನಾನು ಸಮಾಜ ಸೇವೆ ಅಂತ ನಾನು ಕೆರೆ ಕ್ಲೀನ್ ಮಾಡೋದು, ರೋಡ್ಗಳೆಲ್ಲ ಕ್ಲೀನ್ ಮಾಡೋದಕ್ಕೆ, ಅಲ್ಲಿ ನೀರುಗಳು ಪ್ರಾಬ್ಲಮ್ ಆದಾಗ ಹೋದಾಗ ನನಗೆ ಅದೆಲ್ಲ ನೋಡಿ ನಾನು ಇಲ್ಲಿ ಏನಾದರೂ ನಾನು ಕೋಣನಕುಂಟೆಯಲ್ಲಿ ಹುಟ್ಟು ಬೆಳೆದು ನಾನು ಒಂದು ಏನಾದ್ರು ಕಾಣಿಕೆ ಇರಬೇಕು ನಂದು ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ರಾಜಕೀಯಕ್ಕೆ ಹೋಗಲೇಬೇಕು ಅನ್ನೋ ಒತ್ತಡ ಬಂತು. ಆಗ ನಾನು ರಾಜಕೀಯಕ್ಕೆ ಬಂದೆ ಮೇಡಮ್. ಓಕೆ. ಅಂದರೆ ಆವಾಗಿನ ಸಮಸ್ಯೆಗಳು ಈಗ ಅಂದರೆ ಸಾರ್ಟ್ ಔಟ್ ಆಗಿದೆಯಾ ಅಥವಾ ಎಷ್ಟು ಅಭಿವೃದ್ಧಿ ಆಗಿದೆ ಸರ್ ಕೋಣನಕುಂಟೆ? ಮೇಡಮ್, ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಅಧಿಕಾರದಲ್ಲಿ ಇದ್ದಿದ್ರೆ ನಾನು 100% ನಾನು ಸೇವೆ ಮಾಡೋದಕ್ಕೆ ರೆಡಿ ಇದ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಅಂತರದಿಂದ ಸೋತಿದ್ದೆ. ಆ ಒಂದು ಕಾರಣದಿಂದ ನನಗೆ DK ಸುರೇಶ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ನನ್ನ ಭಾಗಕ್ಕೆ ಏನು ಲಾಸ್ಟ್ ಟೈಮ್ ನಾನು ಕೋಣನಕುಂಟೆ ವಾರ್ಡ್ಗೆ ನಾನು ನಿಂತಿದ್ದೆ, ಅಂದರೆ ನನ್ನ ಧರ್ಮಪತ್ನಿ ನಿಂತಿದ್ರು. ಅವ್ರ ಮುಖಾಂತರ ನನ್ನ ಇಲ್ಲಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿದೆ. ನನ್ನ ನೀರಿನ ಸಮಸ್ಯೆ ಆಗಲಿ, ಸ್ಯಾನಿಟರಿ ಸಮಸ್ಯೆ ಆಗಲಿ, ಈ ಕೆರೆಗಳು ಸುತ್ತ ಇರೋ ಕೆರೆಗಳಿಗೆ ಅಭಿವೃದ್ಧಿಗಾಗಲಿ ನನಗೆ DK ಸುರೇಶ್ ಅವರು ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಆ ಒಂದು ಹೆಸರಿಂದ ನಾನು ರಾಜಕೀಯದಲ್ಲಿ ಮುಂದುವರಿಬೋದು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಆಯಿತು. ಅದರಿಂದ ಮುಂದುವರಿತಾ ಇದ್ದೀನಿ. ಓಕೆ. ಈಗ ನೀವು ಹೇಳ್ದಂಗೆ ಕಳೆದ ಬಾರಿ ನೀವು BBMP ಎಲೆಕ್ಷನ್ ನಿಂತು ಸೋತ್ರಿ ಅಂತ ಹೇಳಿದ್ರಿ. ಏನು ಕಾರಣ ಸರ್ ಸೋಲೋದಕ್ಕೆ? ಮೇಡಮ್, ನಾನು ಪಕ್ಷಕ್ಕೆ ಬಂದಾಗ ತುಂಬಾ ಜನ ಆಕಾಂಕ್ಷಿಗಳಿದ್ರು ಇಲ್ಲಿ ಕಾಂಗ್ರೆಸ್ ಅಲ್ಲಿ. 16 ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ನಾನು ಬಂದಾಗ ನನಗೆ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರು. ಆ ಟೈಮಲ್ಲಿ ಬೇರೆ ಒಂದು ಅಲೆ ಇತ್ತು. ಆ ಅಲೆ ಮುಖಾಂತರ ಆ ಅಲೆಯಲ್ಲಿ ನಾನು ಸ್ವಲ್ಪ ಜನಗಳ ಜೊತೆ ಬೆರೆತು ನನ್ನ ಪಕ್ಷದಲ್ಲಿ ದುಡಿಯೋದಕ್ಕೆ ಸ್ವಲ್ಪ ತೊಂದರೆ ಆಯ್ತು. ಅದಾದ್ಮೇಲೆ ತುಂಬಾನೇ ನನಗೆ ಈ ಭಾಗದಲ್ಲಿ ವೋಟ್ ಬಿದ್ದಿರೋದು ಇದುವರೆಗೂ ನಾನು 6 ಎಲೆಕ್ಷನ್ ಇಲ್ಲಿ ಫೇಸ್ ಮಾಡಿದ್ದೀನಿ. ಅಂದ್ರೆ MLA ಆಗ್ಲಿ, MP ಎಲೆಕ್ಷನ್ 3 ಎಲೆಕ್ಷನ್, MLA 3 ಎಲೆಕ್ಷನ್ ಆಗಿದೆ, 2 ಎಲೆಕ್ಷನ್ ಆಗಿದೆ. ನಾನು ಈ ಪಕ್ಷಕ್ಕೆ ಬಂದಾದ್ಮೇಲೆ ನಂದು ಒಂದು ಸೇರಿದ್ರೆ 6 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. ಆ ಎಲೆಕ್ಷನ್ ಅಲ್ಲಿ ಎಲ್ಲ ರಿಸಲ್ಟ್ ಗಿಂತ ನನಗೆ ವೋಟ್ ತುಂಬಾನೇ ಬಿದ್ದಿದೆ. ಆ ವೋಟ್ ನೋಡ್ಬಿಟ್ಟು ನಾನು ಇಲ್ಲಿ ತುಂಬಾ ಜನರ ಜೊತೆ ಬೆರ್ತಿದ್ದೀನಿ ಅಂದ್ಕೊಂಡಿದ್ದೀನಿ ಮೇಡಮ್. ಓಕೆ. ಸೊ ಅಂದ್ರೆ ನಿಮ್ಗೆ ಇಲ್ಲಿ ಕಾಂಪಿಟೇಟರ್ ಅಂತ ಹೇಳಿ ನೀವು ಅಂದ್ಕೊಳ್ಳೋದಾದ್ರೆ ಯಾರನ್ನ ಅನ್ಕೋತೀರಾ ಸರ್? ಮೇಡಮ್, BJP ಇಂದನೇ ಲಾಸ್ಟ್ ಟೈಮ್ ಕಾಂಪಿಟೇಷನ್ ನನಗೂ ಅವ್ರಿಗೂ ಜಾಸ್ತಿ ಇದ್ದಿದ್ದು. ಈ ಸಾರಿನೂ ಅದೇ ರೀತಿ ಇರುತ್ತೆ ಅನ್ಕೊಂಡಿದ್ದೀನಿ. ಓಕೆ. ಈಗ ನೆಕ್ಸ್ಟ್ BBMP ಎಲೆಕ್ಷನ್ ಅನೌನ್ಸ್ ಆದ್ರೆ ಹೌದು, ಸೊ ನೀವು ಕಂಟೆಸ್ಟೆಂಟ್ ಮಾಡ್ತಾ ಇದ್ದೀರಾ ಹೆಂಗೆ? 100% ಮೇಡಮ್. ನಾನಾಗ್ಲಿ ನನ್ನ ಧರ್ಮಪತ್ನಿ ಆಗ್ಲಿ ಕ್ಯಾಟಗಿರಿ ಹೇಗೆ ಬರುತ್ತೋ, ನನ್ನ ವೈಫಿಗೆ ಬಂದ್ರು ಓಕೆ, ನನಗೆ ಬಂದ್ರು ಓಕೆ, ನೆಕ್ಸ್ಟ್ ಟೈಮ್ ನಾನು ಕಂಟೆಸ್ಟ್ ಮಾಡ್ತೀನಿ. ಓಕೆ. ಅಂದ್ರೆ ಸ್ವಲ್ಪ ತಡ ಆಯ್ತು ಅಂತ ಅನ್ಸಲಿಲ್ಲ ಸರ್ BBMP ಮೇಡಮ್? ನಮಗೂ ಅದೇ ಬೇಜಾರಿದೆ. ಈಗಾಗಲೇ 10 years 11 years ನಡೀತಾ ಇದೆ. ಈಗ
ಆಲ್ರೆಡಿ ಇನ್ನೂ ಒಂದು ಮುಗ್ದೋಗ್ಬೇಕಾಗಿತ್ತು. ನಾನು ಎಲೆಕ್ಷನ್ ನಿಂತಾದ್ಮೇಲೆ ನಡೆದಿಲ್ಲ. ನಮಗೂ ಅದು ಬೇಸರ ಇದೆ. ಏನ್ ಮಾಡ್ತೀರಾ, BJP ಆ ರೀತಿ ಮಾಡಿತ್ತು 3 ವರ್ಷ, ಅವರು ಅದೇ ರೀತಿ ತಳ್ಳಿದ್ರು. ಇವರು ಬಂದು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ 2 ವರ್ಷ ಟೈಮ್ ತಗೊಂಡ್ರು. ಈಗೆಲ್ಲ ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಮಾಡೋ ಸರ್ಕಾರದ ಐಡಿಯಾ ಇದೆ ಮೇಡಮ್. ಓಕೆ, ಈಗ ಜನಗಳು ಈಗ ನೀವು ಈ ಕೋಣನಕುಂಟೆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಸೊ ಜನಗಳು ನಿಮ್ಮ ಬಳಿ ಬಂದಾಗ ಯಾವ ಸಮಸ್ಯೆಗಳನ್ನು ಹೆಚ್ಚಾಗಿ ಹೇಳ್ಕೊಂಡು ಬರ್ತಾರೆ ಸರ್? ಮೇಡಮ್, ನನಗೆ ಜಾಸ್ತಿ ಬರೋದು ಇಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್. ಓಕೆ, ಇಲ್ಲಿ ಅಧಿಕಾರದಲ್ಲಿದ್ದವರು ಏನು ಆ ಥರ ನನ್ನ ಬಡ ಜನಗಳಿಗೆ ಏನು ಮಾಡಿಲ್ಲ. ಎಲ್ಲ ಮಾಡಿದ್ದಾರೆ, ಹೊರಗಡೆ ಮಾಡಿದ್ದಾರೆ, ಒಂದು ಅಫಿಷಿಯಲ್ಸ್ ಏರಿಯಾಗಳಲ್ಲಿ ಮಾಡಿದ್ದಾರೆ. ಬಡ ಜನಗಳು ಇರೋ ಜಾಗದಲ್ಲಿ ಏನೂ ಮಾಡಿಲ್ಲ. ಅದೇ ಕಾರಣಕ್ಕೆ ಈ ಸಾರಿ ನಾನು ಆ ಜಾಗನ ಗುರುತಿಸ್ಕೊಂಡು ನಾನು ಆ ಜಾಗದಲ್ಲಿ ನಿಂತ್ಕೋಬೇಕು ಅಂತಿದ್ದೀನಿ. ಅಂದ್ರೆ ನೋಡಿ ಸರ್, ಇವಾಗ ಏರಿಯಾ ಎಲ್ಲ ಒಂದು ರೌಂಡ್ ಹಾಕಿದಾಗ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಬಿತ್ತು. ಅದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ರೋಡ್ಗಳು ಸರಿ ಇಲ್ಲ ಅನ್ನೋಂಥ ವ್ಯವಸ್ಥೆ ಆಗಿರ್ಬೋದು. ಸಾಮಾನ್ಯವಾಗಿ ಜನ ಅನ್ಕೊಳ್ಳೋದು ಇಲ್ಲಿ ಯಾರೋ MLA ಇರ್ಬೋದು, ಈ ಕ್ಷೇತ್ರದವ್ರು ಯಾರೇ ಇರ್ಬೋದು, ರಾಜಕೀಯ ವ್ಯಕ್ತಿಗಳು, ಇಂಥ ದೊಡ್ಡ ವ್ಯಕ್ತಿಗಳು ಇಲ್ಲಿದ್ರೂ ಕೂಡ ಇಲ್ಲಿನ ಸಮಸ್ಯೆಗಳನ್ನ ಯಾಕೆ ಅವರು ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮೇಡಮ್, ಸರ್ಕಾರ ಯಾವ್ದಾರೇ ಇರಲಿ, MLA ಇದ್ದಾರೆ, ಕಾರ್ಪೊರೇಟರ್ ಇದ್ದಾರೆ, MP ಇದ್ದಾರೆ. ನನ್ನ MP ಇದ್ದಾಗ, DK ಸುರೇಶ್ ಇದ್ದಾಗ ನಾನೇ ಹೋಗಿ ಖುದ್ದಾಗಿ ನಿಂತ್ಕೊಂಡು ಏನ್ ಬೇಕು ನನ್ನ ವಾರ್ಡ್ಗೆ ಏನ್ ಬೇಕು ನಾನು ದುಡ್ಡು ಹಾಕ್ಸ್ಕೊ ಬರ್ತಾ ಇದ್ದೆ. ನನ್ನ ಕೆಲ್ಸಗಳಿಗೆ ನಾವು ಹೋಗಕ್ ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ನಾನು ಅಧಿಕಾರದಲ್ಲಿ ಇರ್ಲಿಲ್ಲ. ಜನಗಳಿಗೆ ಅದು ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲ ಅವರೇ ಮಾಡಿರೋದು, MLA ಮಾಡಿರೋದು, ಕಾರ್ಪೊರೇಟರ್ ಮಾಡಿರೋದು ಅಂತ ಹೇಳ್ಕೊಳ್ತಾರೆ. ಆದ್ರೆ ನಾನು ನನ್ನ ಕೊಡುಗೆನೂ ಇಲ್ಲಿದೆ, ನಮ್ಮ MP ಅವ್ರ ಕೊಡುಗೆನೂ ಇದೆ. ಯಾಕೆಂದ್ರೆ ನಮ್ಮ MP ಅವರು ಆ ರೀತಿ ಕೆಲಸ ಮಾಡೋದಕ್ಕೆ ನಮ್ಗೆ ಸಖತ್ ಉತ್ತೇಜ, ಯುವಕರನ್ನ ಕಂಡ್ರೆ ತುಂಬಾ ಇಷ್ಟಪಟ್ಟು ಕೆಲಸಗಳು ಮಾಡಿಸ್ತಾ ಇದ್ರು ಅವರು. ಆ ಒಂದು ಕಾರಣದಿಂದ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ವಿ. ಈಗ ನಾನು ನಮ್ಮ MP ಅವರು ಸೋತಿರೋದ್ರಿಂದ ನಾವು ಕೆಲಸ ಮಾಡೋದಕ್ಕೆ ಹೋಗ್ತಾ ಇರ್ಲಿಲ್ಲ, ಮಾಡ್ಲಿ ಅಂತ ಸುಮ್ಮನೆ ಇದ್ವಿ. ಅಂದ್ರೆ ಸರ್, ಈಗ ಗೆದ್ರೆ ಮಾತ್ರ ಕೆಲಸ ಮಾಡ್ಬೇಕು ಅಂತ ಆ ರೀತಿ ಇಲ್ಲ ಮೇಡಮ್. ನಮ್ಗೆ ಏನು ಇಲ್ಲಿ ನಮಗ್ ಪ್ರೀತಿ ಇಲ್ಲ ಅಂದ್ಮೇಲೆ ನಾವ್ ಹೇಗ್ ಮಾಡಕ್ಕಾಗುತ್ತೆ? ಇಷ್ಟು ದಿವಸ ಬೇರೆಯವ್ರ ಅಧಿಕಾರದಲ್ಲಿದ್ರು ಇದ್ದಾಗ MLA ಆಗ್ಲಿ, CM ಅವ್ರದೇ ಗೌರ್ಮೆಂಟ್ ಇತ್ತು, ಅವ್ರದೇ MLA ಇದಾರೆ, ಅವರೇ ಕಾರ್ಪೊರೇಟರ್ ಇದಾರೆ, ಮಾಡ್ಬೋದಾಗಿತ್ತು. ನಾವು ನಮ್ಮ ಗೌರ್ಮೆಂಟ್ ಇದ್ದಾಗ ನಾವು ಏನೇನ್ ಮಾಡ್ಬೇಕು ಅದನ್ನ ಮಾಡಿದೀನಿ. ನಾನು ಫಸ್ಟೇ ಹೇಳಿದೆ, ಈ ಭಾಗದಲ್ಲಿ ಕೆರೆಗಳಿಗೆ ನಮ್ಮ DK ಸುರೇಶ್ ಅನುದಾನಗಳು ಕೊಟ್ಟಿದ್ದಾರೆ. ಈ ಮೇನ್ ರೋಡ್ಗೆ ಸ್ಯಾನಿಟರಿ ಆಗ್ಲಿ, ತಾರ್ಗಳು ಹಾಕೋದಕ್ಕಾಗ್ಲಿ, ಮೇನ್ ರೋಡ್ಗಳಿಗೆಲ್ಲ ಫಂಡ್ಸ್ ಕೊಟ್ಟಿದ್ದಾರೆ. ತುಂಬಾ ಕೆಲ್ಸಗಳಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮೇಡಮ್. ನಾವು ನಮ್ಮ DK ಸುರೇಶ್ ಅವರು ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮನುಷ್ಯ. ಅವರು ತುಂಬಾ ಕೆಲ್ಸಗಳು ಮಾಡಿಸಿದ್ದಾರೆ, ನಮ್ಮ ಕೈಯಲ್ಲೇ ಮಾಡಿಸಿದ್ದಾರೆ ಮೇಡಮ್. ಓಕೆ, ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದಷ್ಟು ಒತ್ತಡಗಳಿದೆ. ಬಟ್ ಗ್ಯಾರಂಟಿ ಯೋಜನೆಗಳಿಂದಾಗಿ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಹಂಗೆ ಪೆಂಡಿಂಗ್ ಉಳಿದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಆರೋಪ ಇದೆ. ಏನು ಹೇಳ್ತೀರಾ ಸರ್? ಮೇಡಮ್, ಈಗ ಇಲ್ಲಿ ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇರೋರು ಎಲ್ಲರೂ ಯಾರು ಹೇಳಿ? ಎಲ್ಲ BJP ಅವರು. ಏನಕ್ಕೆ ಆರೋಪ ಮಾಡ್ತಿದ್ದಾರೆ? ಅವ್ರದ್ದು ಅಪೋಸಿಟ್ ಇದ್ದಾರೆ, ಅವ್ರದ್ದೊಂದು ಬೇಳೆ ಬೇಯಿಸ್ಕೋಬೇಕು, ಅದರಿಂದ ಅವ್ರು ಅಪೋಸಿಟ್ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲಾ ಕೆಲಸನೂ ನಡೀತಿದೆ. ಇದೇ ಉಸ್ತುವಾರಿ ಮಿನಿಸ್ಟ್ರು ನಮ್ಮ DK ಸುರೇಶ್ ಶಿವಕುಮಾರ್ ಅವರೇ ಇದ್ದಾರೆ. ಎಲ್ಲ ಅವ್ರ ತರ ಯಾರು ಈಗ ಬೆಂಗಳೂರು ಸುತ್ತಿ ಕೆಲಸ ಮಾಡಿರೋದು ಇದುವರೆಗೂ ನಮ್ಮ ಇದ್ರಲ್ಲೇ ನೋಡಿಲ್ಲ. ಮುಂಚೆ ರಾಮಲಿಂಗಾರೆಡ್ಡಿ ಅವ್ರು ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ರು, ಅದಾದ ನಂತರ ಬೇರೆ ಬೇರೆಯವ್ರು ಬಂದ್ರು. 2 ಟರ್ಮ್ ಚೇಂಜ್ ಆಯ್ತು ಸೆಂಟ್ರಲ್ಲಿ, BJPನೂ ಬಂತು, ದಳನೂ ಬಂತು. ಆಗ ಏನು ಕೆಲ್ಸಗಳು ಆಗ್ದಿರಾ 40% ಕಮಿಷನ್ ತಿನ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಆ 40% ಕೆಲಸದಲ್ಲಿ ಕಮಿಷನ್ ತಿಂದಾಗ ಯಾವ ರೀತಿ ಇರುತ್ತೆ ಅಂತ ಕೆಲ್ಸಗಳು ನಿಮ್ಗೆ ಅಂದಾಜು ಇರುತ್ತೆ. ಆ ಕೆಲ್ಸಗಳು ಕಳಪೆ ಕಾಮಗಾರಿಗಳು ನಡೆದಿತ್ತು. ಈಗ ಅದನ್ನ ಮಾಡೋದಕ್ಕೆ ಹೋದಾಗ ಮಣ್ಣಿನ ಮೇಲೆ ತಾರ ಹಾಕಿದ್ರೆ ಎಲ್ಲಿ ನಿಲ್ಲುತ್ತೆ ಮೇಡಮ್? ಆ ಒಂದು ಕಾರಣದಿಂದ ಎಲ್ಲಾ ಕಡೆನೂ ತೊಂದರೆ ಆಗಿದೆ. ಅದೇ ರೀತಿ ಬೇರೆನೂ ಕೆಲ್ಸಗಳು ಆಗಿದೆ. ಅದನ್ನ ಈಗ ನಮ್ಮ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಬಿಟ್ಟು ಒಳ್ಳೊಳ್ಳೆ ಕೆಲ್ಸಗಳು ನಮ್ಮ DK ಶಿವಕುಮಾರ್ ಅವ್ರು ಮಾಡೋದಕ್ಕೆ ರೆಡಿ ಆಗಿದ್ದಾರೆ, ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕೆಲಸ ಆಗುತ್ತೆ ಮೇಡಮ್. ಇನ್ನು 2.5 years ಇದೆ ನಮ್ಮ ಸರ್ಕಾರ. ಮಾಡ್ತಾರೆ ಅನ್ಕೊಂಡಿದೀನಿ ಮೇಡಮ್, ಮಾಡೇ ಮಾಡ್ತಾರೆ. ಓಕೆ, ಇವಾಗ ಒಂದು CM ಜಟಾಪಟಿ ನಡೀತಾ ಇದೆ. ಒಂದು CM ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಅವ್ರ ಕಡೆ ಒಂದು ಮಾತಾದ್ರೆ, DCM ಅವರಂತೂ ಹಠ ತೊಟ್ಟು ನಿಂತಿದ್ದಾರೆ. DK ಶಿವಕುಮಾರ್ ಅವರು ನಾನು CM ಆಗಬೇಕು ಅಂತ ಹೇಳಿ ಒಂದಷ್ಟು ಬಣಗಳು ಸಪ್ರೇಟ್ ಆಗೋಗ್ಬಿಟ್ಟಿದೆ. ಸೊ ಏನು ಅನ್ಸುತ್ತೆ ಸರ್, ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡೋದು ಅಂತ ಹೇಳಿ ಅನ್ಸುತ್ತಾ, ಅಥವಾ ಇಲ್ಲ DK ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಬೇಕು ಅಂತ ಹೇಳಿ ಅನ್ಸುತ್ತಾ CM ಆಗ್ಲಿಕ್ಕೆ? 100% ನಮ್ಮ DK ಶಿವಕುಮಾರ್ ಅವ್ರಿಗೊಂದು ಚಾನ್ಸ್ ಕೊಡಬೇಕು. ನಾನು ಸಿದ್ದರಾಮಯ್ಯ ಅವ್ರ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಎಲ್ಲ ನಾನು ಮಾತಾಡ್ಲೂಬಾರ್ದು. ಯಾಕೆಂದ್ರೆ DK ಶಿವಕುಮಾರ್ ಸರ್ಕಾರ ತರೋದಕ್ಕೆ ತುಂಬಾ ಕಷ್ಟ ಬಿದ್ದಿದ್ದಾರೆ.
ಎಲ್ಲ ಭಾಗದಲ್ಲೂ ಓಡಾಡಿದ್ದಾರೆ. ಆ ಒಂದು ಕಾರಣದಿಂದ ಅವ್ರು ಕೊಡಬೇಕು CM ಅಂತ. ಹಾಗಂತ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಟ್ಟಿಲ್ಲ ಅಂತಲ್ಲ, ತುಂಬಾನೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರು ಬಿಟ್ರೆ ಬೇರೆ ಯಾರು ನಡ್ಸಕ್ ಆಗ್ತಾ ಇರಲಿಲ್ಲ. ಈಗ ಒಂದು ಹಂತಕ್ಕೆ ಬಂದಿದೆ, ನಮ್ಮ DK ಶಿವಕುಮಾರ್ ಅವರು ಕೊಟ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ಆಮೇಲೆ ಇನ್ನೂ ಒಂದಷ್ಟು ಜನ ಪದತ್ಯಾಗ ಮಾಡೋಕ್ಕೂ ಕೂಡ ರೆಡಿ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆ ಇರುವಂಥವ್ರಾಗಿರ್ಬೋದು, ಅಥವಾ ಮತ್ತೆ DK ಶಿವಕುಮಾರ್ ಅವ್ರ ಜೊತೆ ಇರುವಂಥವ್ರು, ಅವರು ಕೂಡ ಪಾಪ ನಾವು ಮಂತ್ರಿ ಆಗಬೇಕು ಅಂಥೇಳಿ ಕಾಯ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಪದತ್ಯಾಗ ಕೂಡ ಇರುವಂಥದ್ದು. ಸೊ ಪದತ್ಯಾಗ ಮಾಡುವಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಬಿಟ್ಕೊಡಿ ಅಂತ ಕೇಳ್ತಾರೆ. ಇನ್ನು ಕೆಲವರು ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾವು ಬಿಟ್ಕೊಡ್ತೀವಿ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಮೇಡಮ್, ನನಗೆ ತಿಳಿದಾಗೆ ಹಾಗೇನು ಆಗೋದಿಲ್ಲ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ನಮ್ಮ ಶಿವಕುಮಾರ್ ಅವ್ರು ಆಗ್ಬೇಕು ಅಂತ ಆಸೆ ಪಡೋನು, ನಾನು ಏನೋ ಒಂದು ಹೇಳ್ಕೊಂಡಿರ್ತೀನಿ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ತಾ ಇದ್ದಾರೆ ಆಪೋಸಿಟ್ ಅವರು. ಆ ಥರ ಆಗೋದಿಲ್ಲ. 5 ವರ್ಷ ಚೆನ್ನಾಗೇ ನಡೆಯುತ್ತೆ ಗೌರ್ಮೆಂಟು. ನೆಕ್ಸ್ಟ್ ಟೈಮು ನಮ್ಮದೇ ಸರ್ಕಾರ ಬರುತ್ತೆ, ಒಳ್ಳೆ ಕೆಲಸಗಳು ಆಗುತ್ತೆ. ಇನ್ನು 2.5 ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗುತ್ತೆ. ಮುಂದಿನ ಸರಿನೂ ನಮ್ಮ ಕಾಂಗ್ರೆಸ್ ಗೌರ್ಮೆಂಟೇ ಬರುತ್ತೆ. ನನಗೆ ತಿಳಿದಂಗೆ ಆ ಥರ ಆಗೋದಿಲ್ಲ ಅನ್ಕೊಂಡಿದ್ದೀನಿ ಮೇಡಮ್. ಓಕೆ, ಅಂದ್ರೆ ನಿಮ್ಮ ಪ್ರಕಾರ DK ಶಿವಕುಮಾರ್ ಅವ್ರಿಗೆ CM ಪಟ್ಟ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಸಿಗುತ್ತೆ ಮೇಡಮ್. ಓಕೆ, ಸೊ ಈಗ ನೀವು ಹತ್ತಿರದಿಂದ ನೋಡಿದ್ದೀರಾ DK ಶಿವಕುಮಾರ್ ಅವ್ರನ್ನ, ಅವ್ರ ಕೆಲಸಗಳು ಹೆಂಗೆ ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ ಅವ್ರು CM ಆದ್ಮೇಲೆ ಅವ್ರು ಏನೇನು ಮಾಡಬಹುದು ಅಂತ ಹೇಳಿ ಒಂದು ಅಂದಾಜು ಏನಾದರೂ ಇರ್ಬೋದಾ ಸರ್? ಮೇಡಮ್, ಈಗ ಅವರು DCM ಆದಾಗಿಂದ ಅವ್ರು ಸುಮ್ಮನೆ ಇರೋದಿಲ್ಲ. ಮಿಡ್ ನೈಟ್ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಎಲ್ಲ ಭಾಗದಲ್ಲೂ ಓಡಾಡ್ತಾರೆ. ಅದರಲ್ಲೂ ನಮ್ಮ ಬೆಂಗಳೂರು ಉಸ್ತುವಾರಿ ತಗೊಂಡಾದ್ಮೇಲೆ ಅವ್ರು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ತಂದಿದ್ದಾರೆ. ನಿಮಗೆ ಗೊತ್ತಿರ್ಬೇಕಾದ್ರೆ ರೋಡ್ ಅಂಡರ್ ಪಾಸ್ ಆಗಲಿ, ಈಗ ಮುಂಚಿನ ಸರ್ಕಾರಗಳಲ್ಲಿ ಅಧಿಕಾರದಲ್ಲಿದ್ದು ಏನೇನು ಪ್ರಾಜೆಕ್ಟ್ ತಂದಿದ್ದಾರೆ ನಮ್ಮ ಬೆಂಗಳೂರಿಗೆ ಹೇಳಿ, ನಾನು ಇಡೀ ಕರ್ನಾಟಕಕ್ಕೆ ಹೇಳ್ತಿಲ್ಲ, ಒಂದು ಸೇತುವೆ ಮಾಡೋಕ್ಕಾದ್ರೂ ಅವ್ರ ಕೈಯಲ್ಲಿ ಆಗಲಿಲ್ಲ. ಒಂದು ಯಾವುದೋ ಬೇರೆದೇ ಆಗಲಿ, ಯಾವುದೋ ಒಂದು ನೀರಿಂದು ಸಮಸ್ಯೆ ಇತ್ತು, ಮಾದಾಯಿದೆ ಆಗಲಿ, ಮತ್ತೊಂದು ಇದ್ರದ್ದೇ ಆಗಲಿ, ಯಾವ್ದಾರ ಒಂದು ಆ ಥರ ಒಳ್ಳೊಳ್ಳೆ ಪ್ರಾಜೆಕ್ಟ್ ತಗೊಂಡ್ಬಂದಿರೋದು ಈ ಹಿಂದೆ ಇದ್ದಿದ್ದ ಸರ್ಕಾರಗಳಲ್ಲಿ ಯಾರು ಆ ಥರ ಪ್ರಯತ್ನ ಪಟ್ಟಿದಾರ? ಸಿದ್ದರಾಮಯ್ಯವರು ಬಿಟ್ರೆ ನಮಗೆ DK ಶಿವಕುಮಾರ್ ಅವರು ತುಂಬಾನೇ ಅನುಕೂಲ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ ಮೇಡಮ್. ಮತ್ತೆ ಯಾಕೆ ಸರ್ ಇದು ನಮ್ಮ ಬೆಂಗಳೂರಿನಲ್ಲಿ ಇರುವಂಥ ಈ ಗುಂಡಿ ರೋಡ್ಗಳ ಸಮಸ್ಯೆ ಯಾಕೆ ಸಾರ್ಟ್ ಔಟ್ ಆಗ್ತಾ ಇಲ್ಲ? ಅದರಿಂದಾಗಿ ಎಷ್ಟೋ ಕಂಪನಿಗಳು ಆಂಧ್ರ ಹೋಗೋ ಮಟ್ಟಕ್ಕೆ ಬಂತು. ಉದ್ಯಮಿಗಳೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಕೆಲವೊಮ್ಮೆ DK ಶಿವರನ್ನ ಹೋಗಿ ಮೀಟ್ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು. ಬಟ್ ಯಾಕೆ ನಮ್ಮ ಗ್ರೇಟರ್ ಬೆಂಗಳೂರು ಅಂತೇಳಿ ನಾವು ಹೇಳ್ಕೊತೀವಿ, ಬಟ್ ನಮ್ಮ ಬೆಂಗಳೂರು ಆ ಥರ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಕಂಪ್ಲೇಂಟ್. ಓಡಾಡೋಕ್ಕಾಗ್ತಿಲ್ಲ, ಇದು DK ಶಿವರ ಕಣ್ಣು ಕಾಣಿಸ್ತಿಲ್ವಾ, ಹಿಂಗೆ ಸರ್? ಮೇಡಮ್, ಈಗ ನೀವು ನೋಡ್ತಿರ್ಬೇಕಾದ್ರೆ 4-5 ತಿಂಗಳಿಂದ ತುಂಬಾನೇ ಮಳೆ ಇದೆ. ತುಂಬಾನೇ ಮಳೆ ಇದ್ದಾಗ ಇವ್ರು ಮಾಡಿರೋ ಕಳಪೆ ಕಾಮಗಾರಿ ಎಲ್ಲ ಎದ್ದು ತೋರಿಸ್ತಾ ಇದೆ. ಅದನ್ನ ನಾವು ಪ್ರಚಾರ ತಗೋತಿಲ್ಲ. ಈಗ ನಮ್ಮ ಅಧಿಕಾರದಲ್ಲಿ ಇರೋದು ನಮ್ಮ ಸರ್ಕಾರ, ನಾವು ಬರೋದು ನಮ್ಮ ಮೇಲೆ ಆಪಾದನೆ. ಆ ಆಪಾದನೆನ ಫೇಸ್ ಮಾಡ್ತಾ ಇದ್ದೇವೆ. ಗುಂಡಿಗಳು ಮುಚ್ಚ ಕೆಲಸ ಮಾಡ್ತಿದ್ದಾರೆ. ಡೈಲಿ ಮಳೆ ಬೀಳ್ತಿದ್ರೆ ಒಂದ್ ಕಡೆ ಮುಚ್ಕೊಂಡು ಹೋಗ್ತಿದ್ರೆ ಇನ್ನೊಂದ್ ಕಡೆ ಕಿತ್ಕೊಳ್ತಾ ಇರುತ್ತೆ. ಆದ್ರಿಂದ ಆ ಮಳೆ ಎಲ್ಲ ಸ್ಟಾಪ್ ಆದ್ಮೇಲೆ ನಿಮ್ಗೂ ಗೊತ್ತಾಗುತ್ತೆ, ಎಲ್ಲಾ ಮೀಡಿಯಾದವ್ರಿಗೂ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಅದನ್ನೆಲ್ಲ ಮಾಡಿ ತೋರಿಸ್ತಾರೆ ಅಂತ ಹೇಳ್ಬೋದು ಮೇಡಮ್. ಓಕೆ, ನಿಮ್ಮ ಒಂದು ಕನಸುಗಳು ಏನಿದೆ ಸರ್? ಇವಾಗ ನೆಕ್ಸ್ಟ್ BBMP ಎಲೆಕ್ಷನ್ ಬರ್ತಾ ಇದೆ. ಸೊ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇನ್ ಕೇಸ್ ನೀವು ಎಲೆಕ್ಷನ್ ಎಲ್ಲ ಗೆದ್ದ ಮೇಲೆ? ಮೇಡಮ್, ನಾವು ಹೇಳಿ ಮಾಡೋರಲ್ಲ, ಮುಂದಿನ ದಿನಗಳ ಜನಗಳು ನೋಡಿದ್ದಾರೆ ನಾನು ಏನೇನು ಮಾಡ್ತಿದ್ದೆ, ನಾನು ಏನು ಮಾಡ್ಕೊಂಬಂದೆ, 14 ವರ್ಷದಲ್ಲಿ ನಾನು ಏನೇನು ಮಾಡ್ಕೊಂಬಂದೆ ಅಂತ ಜನಗಳು ನೋಡಿದ್ದಾರೆ. ನನಗೂ ಒಂದು ಆಸೆ, ತುಂಬಾನೇ ಆಸೆ ಇದೆ. ನನ್ನ ವಾರ್ಡ್ ಏನು ಬರುತ್ತೋ ಆ ವಾರ್ಡಿಗೆ ನಾನು ಹೇಳ್ದಿರ ಮಾಡಬೇಕು. ಮಾಡ್ತೀನಿ, ಮುಂದೆ ಮಾಡೋದಕ್ಕೂ ಪ್ರಯತ್ನ ಪಡ್ತೀನಿ, ಮಾಡ್ತೀನಿ ಮೇಡಮ್, ಕೆಲಸ ಮಾಡ್ತೀನಿ. ಮೇಜರ್ ನನ್ನ ಫುಟ್ಪಾತ್ನ ಸಮಸ್ಯೆ ಬಗೆಹರಿಸ್ಬೇಕಾಗುತ್ತೆ. ನನ್ನ ಮೇಜರ್ ಫಸ್ಟ್ ನಂದಿರೋದು ಫುಟ್ಪಾತ್ಗಳನ್ನ ಎಲ್ಲ ಕಡೆನೂ ಫುಟ್ಪಾತ್ ಸಮಸ್ಯೆ ಬಗೆಹರಿಸಬೇಕು. ಅದು ಬಿಟ್ರೆ ನನ್ನ ಕೆರೆಗಳು, ನನ್ನ ಸುತ್ತಮುತ್ತ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ವಾಕಿಂಗಿಗೆ ಆಗಲಿ, ಅಲ್ಲಿ ನೀರಿನ ಸಮಸ್ಯೆ ಬರದಿದ್ದಂಗೆ ಈಗ ಕೆರೆಗಳು ತುಂಬಾ ಕೆಲಸ ಇದೆ. ಆ ಕೆರೆಗಳು ತುಂಬಿಸಿ ಸುತ್ತಮುತ್ತ ಬೋರ್ವೆಲ್ಗಳು ಅಭಿವೃದ್ಧಿ ಆಗೋ ರೀತಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ಹಳ್ಳಿ ಕಡೆ ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ ಆ ಥರ ಕೆರೆಗಳನ್ನು ತುಂಬಿಸಿ. ನನ್ನ ಭಾಗದಲ್ಲಿ ಬೋರ್ವೆಲ್ಗಳು ಅಭಿವೃದ್ಧಿ ಆಗುತ್ತೆ, ಕೆರೆಗಳಲ್ಲಿ ನೀರಿದ್ರೆ ಅಂತ ನನ್ನ ಒಂದು ಆಸೆ. ಆ ರೀತಿ ಎಲ್ಲ ಒಳ್ಳೊಳ್ಳೆ ಯೋಜನೆ ಹಾಕೊಂಡಿದ್ದೀನಿ ಮೇಡಮ್. ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಮೇಡಮ್, ನನಗೆ ಅಧಿಕಾರ ಸಿಕ್ಕರೆ. ಓಕೆ,
ಇವಾಗ RSS ಒಂದು ಚರ್ಚೆ ನಡೀತಾ ಇದೆ. RSS ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಕೂಡ ಆಗಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ಕೌಂಟರ್ ಕೊಡಬೇಕು ಅಂತ ಹೇಳಿ ಅವರು ಕೂಡ ಏನೋ ಅಂದರೆ ಸೀದಿಗಳಲ್ಲಿ ನಾವು ನಮಾಜ್ ಮಾಡುವಂಥದ್ದನ್ನು ಅಂದರೆ ಜೋರಾಗಿ ಅನೌನ್ಸ್ ಮಾಡುವಂಥದ್ದನ್ನು ಕೂಡ ನೀವು ಮಾಡಬಾರ್ದು, ಅದರಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಅದಕ್ಕೂ ನಿರ್ಬಂಧ ಹೇರಿ ಅನ್ನುವಂಥದ್ದು ಒಂದಷ್ಟು ಜಟಾಪಟಿಗಳು ಈ ಕಡೆಯಿಂದಲೂ ನಡೀತು, ಆ ಕಡೆಯಿಂದಲೂ ನಡೀತು. ಸೊ ನಿಮ್ಮ ಅಭಿಪ್ರಾಯ ಏನು ಸರ್ ಇದು? ಮೇಡಮ್, ನಮ್ಮ DK ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ನಮ್ಮ ಹತ್ರ ಇವ್ರಿಗೆ ಬ್ಯಾನ್ ಆದ್ರೂ ಅವ್ರಿಗೂ ಬ್ಯಾನ್ ಆಗಲೇಬೇಕು. ರೋಡ್ಗಳಿಗೆ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಇವಾಗ ರೋಡ್ಗಳಲ್ಲಿ ಏನೇ ಇತ್ತು ಮುಂಚೆನೆ ಪರ್ಮಿಷನ್ ತಗೊಳ್ಳೋದು ಕಡ್ಡಾಯ ಮಾಡ್ತಾ ಇದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಅದು ಇವರಾಗ್ಲಿ ಅವರಾಗ್ಲಿ ಇಬ್ರು ಮಾಡ್ತಿರೋದು ತಪ್ಪೆ. ಮುಸ್ಲಿಮರಾದ್ರೂ ಅಷ್ಟೇ, RSS ಆದ್ರೂ ಅಷ್ಟೇನೆ. ಅವರು ನಮಾಜ್ ಮಾಡ್ಬೇಕಾದ್ರೆ ಅವರು ರೋಡಲ್ಲಿ ಕೂತ್ಕೋತಾರೆ, ಇವರು ದೊಣ್ಣೆಗಳು ಹಿಡ್ಕೊಂಡು ಇವ್ರು ರೋಡಲ್ಲಿ ಮಾಡ್ತಾರೆ. ಇಬ್ಬರು ಮಾಡ್ತಿರೋದು ತಪ್ಪೆ. ಆದ್ರಿಂದ ಏನೇ ಇದ್ರು ಸರ್ಕಾರ ಗಮನಕ್ಕೆ ತರೋದೋ ಇಲ್ಲ ಗೌರ್ಮೆಂಟ್ ಸರ್ಕಾರ ಏನಿದೆಯೋ ನಮ್ಮ ರೂಲ್ಸ್ ಇದೆಯೋ ಆ ರೂಲ್ಸ್ನ ಮೇಂಟೈನ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮೇಡಮ್. ಆಮೇಲೆ ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಎಲ್ಲ ರೀತಿಯಾದಂಥ ಅವಕಾಶಗಳು ಇದೆ ಅಂತ ಅನ್ಸುತ್ತಾ ನಿಮಗೆ ಸರ್? ಮೇಡಮ್, ಕಾರ್ಯಕರ್ತರಲ್ಲಿ ಈ ಕಾಂಗ್ರೆಸ್ಸಲ್ಲಿ ಏನು ಅಂದರೆ ತುಂಬ ಹಳೆಯ ಲೀಡರ್ಗಳಿದ್ದಾರೆ. ತುಂಬ ಹಳೆಯ ಲೀಡ್ರ್ ಅಂದರೆ ತುಂಬ ಹಳೆಯ ಇದ್ದಾರೆ. ನಮ್ಮ DK ಶಿವಕುಮಾರ್ ಯುವಕರಿಗೆ ಫಸ್ಟ್ ಆದ್ಯತೆ ಕೊಡ್ತಿದ್ದಾರೆ. ನನಗೆ ಅದು ತುಂಬ ಇಷ್ಟ ಆಗ್ತಾ ಇದೆ. ಆ ಯುವಕರನ್ನ ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದಿದು. ಈಗಿರೋ ಏನು ಪೀಳಿಗೆ ಇದೆ ಅಂದರೆ ಮುಂದೆ ಬರೋ ಪೀಳಿಗೆ ಇದೆಯಲ್ಲ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಹಳೆ ಲೀಡರ್ಸು ಮುಂದೆ ಹಿಂದೆ ಇರೋರ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಇವಾಗ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕಾಂಗ್ರೆಸ್ಸಲ್ಲೂ ಕೇಳ್ಕೊಳ್ತೀನಿ. ಎಲ್ಲ ಪಕ್ಷದಲ್ಲೂ ಅದು ಮಾಡ್ತಾರೆ. ನನ್ನ ಪಕ್ಷದಲ್ಲಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಇದು ಹಳೆ ಪಕ್ಷ, ಎಲ್ಲರೂ ದುಡ್ದಿದ್ದಾರೆ. ನಾವು ಏಕಾಏಕಿ ಯಾರನ್ನೂ ಇದು ಮಾಡೋದಕ್ಕಾಗೋದಿಲ್ಲ. ಸೊ ಹಂತವಾಗಿ ಮಾಡ್ತಾರೆ ನಮ್ಮ DK ಶಿವಕುಮಾರ್ ಅವರು ಅನ್ಕೊಂಡಿದ್ದು. ಓಕೆ, ಇನ್ನು ಕಾರ್ಪೊರೇಟ್ ಎಲೆಕ್ಷನ್ ಅಂತ ಬಂದಾಗ ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ಐಡಿಯಾ ಇದೆಯಾ? ಖರ್ಚು ವೆಚ್ಚ ಎಲ್ಲ ಆ ಏರಿಯಾದಲ್ಲಿ ಯಾರು ಇರ್ತಾರೋ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಮೇಡಮ್. ಅಪೋಸಿಟ್ ಆಗಲಿ ಏರಿಯಾದಲ್ಲಿ ಕೆಲಸ ಮಾಡಿರೋರಾಗ್ಲಿ. ಈ ಕಾಂಗ್ರೆಸ್ ಅಲ್ಲಿ ಎಲ್ಲ ದುಡ್ಡಿರೋರೇ ನಿಂತ್ಕೊಳ್ಳಲ್ಲ ಮೇಡಮ್. ರಿಯಲ್ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರೆ, ಅಲ್ಲಿ ದುಡ್ದಿರ್ಬೇಕು. ಅವ್ರಿಗೂ ನಮ್ಮ ಪಕ್ಷದಲ್ಲಿ ಏನು ಅಂದ್ರೆ ಎಲ್ಲ ಸರ್ವೆ ಮಾಡಿಸ್ತಾರೆ. ಆ ಸರ್ವೆಯಲ್ಲಿ ಎಲ್ರಿಗೂ ಒಳ್ಳೇದು ಮಾಡೋವಂಥ ವ್ಯಕ್ತಿನ ಗುರುತಿಸ್ತಾರೆ. ಅದೊಂದು ನಮ್ಮ ಪಕ್ಷದಲ್ಲಿ ಶಿಸ್ತಿದೆ, ಕಾಂಗ್ರೆಸ್ ಪಕ್ಷದಲ್ಲಿ. ಆ ರೀತಿ ಇರೋದ್ರಿಂದ ಎಲ್ಲರೂ ದುಡ್ದಿರೋದ್ರಿಂದ ಸ್ವಲ್ಪ ಈಗ ಏನು ಅಪೋಸಿಟ್ ಪಕ್ಷ ಇದೆ ಅವ್ರ ಥರ ಯಾರು ದುಡ್ಡು ಮಾಡಿಲ್ಲ ಮೇಡಮ್. ಇದೇ ಫಸ್ಟ್ ಟೈಮ್ BJP ಅಧಿಕಾರಕ್ಕೆ ಬಂದಾಗ ನಮ್ಮ BBMPನ ಕೊಳ್ಳೆ ಹೊಡೆದ್ರು. ಆ ದುಡ್ಡೆಲ್ಲ ಎಲ್ಲರ ಹತ್ರ ತುಂಬ ಚೆನ್ನಾಗಿದೆ. ನಮ್ಮ ಕಾಂಗ್ರೆಸ್ ಅಲ್ಲಿ ಆ ರೀತಿ ಮಾಡುವಂಥವ್ರು ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ದುಡಿಯೋವಂಥ ವ್ಯಕ್ತಿಗಳಿಗೆ ನೋಡಿ ಟಿಕೆಟ್ ಕೊಡ್ತಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೀರಾ? ಯಾವುದು ಇಲ್ಲ ಅಂತ ಹೇಳಕ್ಕಾಗಲ್ಲ. ತಕ್ಕ ಮಟ್ಟಿಗೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಒಳ್ಳೇದು ಮಾಡ್ತದೆ ಮೇಡಮ್. ಜನಗಳಿಗಂತೂ ಒಳ್ಳೇದು ಮಾಡುತ್ತೆ. ಅಂದ್ರೆ ಈ ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ನೋಡಿ, ಕೆಲವೊಮ್ಮೆ ಇದು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ರಿಲೀಸ್ ಮಾಡಲ್ಲ ಗೃಹಲಕ್ಷ್ಮಿ ಅಕೌಂಟ್ಗೆ ಅನ್ನುವಂಥದ್ದು ಒಂದು ಆರೋಪ ಇದೆ. 3 ತಿಂಗಳಿಗೋ 4 ತಿಂಗಳಿಗೋ ಅಥವಾ ಹಬ್ಬಗಳು ಬಂದಾಗ ಒಟ್ಟಿಗೆ ಹಾಕ್ತೀವಿ ಅನ್ನುವಂಥದ್ದು. ಸೊ ಇಲ್ಲೆಲ್ಲೋ ಸ್ವಲ್ಪ ಗೊಂದಲ ಇದೆ ಅಂತ ಅನ್ಸಲ್ವಾ ಸರ್? ಮೇಡಮ್, ಅದು ಒಟ್ಟಿಗೆ ಹಾಕೋದ್ರಿಂದ ಒಬ್ರಿಗೆ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ. ಈಗ ನಮ್ಮ ಹತ್ರ ಈಗ 5,000 ಇದೆ ಅಂತಂದಾಗ 5,000 ತಕ್ಷಣಕ್ಕೆ ಏನು ಯೂಸ್ ಆಗುತ್ತೋ ಅದನ್ನು ಯೂಸ್ ಮಾಡ್ಬಿಡ್ತೀವಿ. ಅದೇ ಒಂದು 3 ತಿಂಗಳು 4 ತಿಂಗಳ ಕಾಸು ಬಂದಾಗ ಅವರು ಏನೋ ಮನೆಗೆ ಒಂದು ಒಳ್ಳೇದಾಗೋ ಥರ ಏನೋ. ಈಗ ತುಂಬಾ ಜನ ನಾನು ನೋಡಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ತುಂಬಾ ನೋಡಿದ್ದೀನಿ. ಈಗ ಯಾರೋ ಒಬ್ರು TV ತಗೊಂಡ್ರು, ಒಬ್ರು ಫ್ರಿಜ್ ತಗೊಂಡ್ರು, ಇನ್ನೊಬ್ರು ಹೊಲಿಗೆ ಯಂತ್ರ ತಗೊಂಡ್ರು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರ್ತದೆ. ಬೋರ್ವೆಲ್ ಹಾಕಿದ್ರು ಅಂತ ಬರ್ತದೆ. ಸೊ ಎಲ್ಲ ಕೂಡಿ ಇಟ್ಬಿಟ್ಟು ಹಣ ಆ ಥರ ಬಂದಾಗ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಇಲ್ಲ ಮಕ್ಕಳಿಗೆ ಏನಾದರೂ ಕೊಡ್ಸೋದು, ಕಂಪ್ಯೂಟರ್ ಕೊಡ್ಸೋದಕ್ಕೋ ಲ್ಯಾಪ್ಟಾಪ್ ಕೊಡ್ಸೋದಕ್ಕೋ ಏನಕ್ಕೋ ಯೂಸ್ ಆಗುತ್ತೆ. ಆ ಥರ ಎಲ್ಲ ಆಗೋದು ಒಳ್ಳೇದೇ ಅಲ್ಲ ಅನ್ನುತ್ತೆ. ಯಾಕೆಂದ್ರೆ ಸರ್ಕಾರದಲ್ಲಿ ಒಂದು ನಿಯಮ ಇರುತ್ತೆ. ಆ ನಿಯಮ ಪ್ರಕಾರನೇ ಅದು ದುಡ್ಡು ರಿಲೀಸ್ ಮಾಡಬೇಕು. ಎಲ್ರಿಗೂ ಗೊತ್ತಿರೋದು ಈ ಆಪೋಸಿಟರ್ ಏನು ಮಾಡ್ತಾರೆ, ಅದನ್ನೇ ಒಂದು ಬೇರೆಯವ್ರನ್ನ ತಗೊಂಬಂದು ಬಿಟ್ಬಿಟ್ಟು ಒಂಥರ ಏನು ಹೇಳ್ತಾರೆ, ಅವ್ರಿಗೆ ಆಪೋಸಿಟಿಗೆ ಏನೋ ಒಂದು ಕ್ವಶನ್ ಬೇಕು, ಅದು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಎಲ್ರಿಗೂ ತುಂಬಾ ಜನ ನೀವು ಕೇಳಿ ಸರ್ವೆ ಮಾಡಿ ತಲುಪ್ತಿದೆಯಾ ಇಲ್ಲ ಕೇಳ್ಕೊಳ್ಳಿ. ಯಾರೋ ನಮ್ಗೆ ಆಪೋಸಿಟರ್ ಯಾರೋ ಒಂದು 4 ಜನ ಆಗ ಹೇಳ್ಬೋದು ಹೊರತು 10 ಜನದಲ್ಲಿ 6 ಜನ ಹೇಳೋದು ಒಳ್ಳೇದು, 4 ಜನ ಹೇಳೋದು ಒಳ್ಳೇದು. ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನರಿಗಂತೂ ಅನುಕೂಲ ಆಗಿದೆ, ತುಂಬಾನೇ ಅನುಕೂಲ ಆಗಿದೆ.
ಓಕೆ, ಹಾಗಿದ್ರೆ ಈಗ ಅದು 5 ವರ್ಷದವರೆಗೂ ಕಂಟಿನ್ಯೂ ಆಗತ್ತೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ? ಸ್ಟಾಪ್ ಆಗೋದಿಲ್ಲ ಮೇಡಮ್. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಇರೋ ಗಂಟ ಸ್ಟಾಪ್ ಆಗೋದಿಲ್ಲ. 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಅದರಲ್ಲೂ ಈಗ ಏನು 10 kg ಕೊಡ್ತಾ ಇದ್ದಾರೆ, ಅದರಲ್ಲಿ 5 kg ಕಡಿಮೆ ಮಾಡಿಬಿಟ್ಟು 5 kg ಇದರಲ್ಲಿ ಸಕ್ಕರೆ, ಅಕ್ಕಿ, ಬೇಳೆ, ಉಪ್ಪು, ಎಣ್ಣೆ ಏನೋ ಕೊಡೋದಕ್ಕೆ ಒಂದು ಪ್ರಾಜೆಕ್ಟ್ ಹಾಕೊಂಡಿದ್ದಾರೆ. ಅದು ನೆಕ್ಸ್ಟ್ ದಿನಗಳಲ್ಲಿ ಇನ್ನೇನು ನೆಕ್ಸ್ಟ್ ಮಂತ್ ಇಂದ ಅದು ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಒಳ್ಳೇದಾಗುತ್ತೆ ಮೇಡಮ್. ಯಾಕೆಂದ್ರೆ 10 kg ಜಾಸ್ತಿ ಅನ್ಸುತ್ತೆ. ಯಾಕೆಂದ್ರೆ ಅದು ಡಿಪೋಗಳಲ್ಲೇ ಆಗ್ಲಿ, ಇಲ್ಲಿ ಬೇರೆ ಕಡೆ ಜಾಗಗಳ ಈಗ ಜನಗಳೇ ಮಾರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಮಗೂ ತುಂಬಾ ಕಡೆ ಎನ್ಕ್ವೈರಿ ಮಾಡಿದಾಗ ಬಂತು. ಅದೆಲ್ಲ ನಾವು ನಮ್ಮ ಅಧ್ಯಕ್ಷರಿಗೆ, ನಮ್ಮ CM ಅವ್ರಿಗೆ ಎಲ್ಲ ತಲುಪಿದೆ. ಅದನ್ನೆಲ್ಲ ಯೋಚನೆ ಮಾಡಿ ಈಗ ಮುಂದಿನ ದಿನಗಳಲ್ಲಿ ಅದಕ್ಕೂ ಬೇರೆ ರೀತಿ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊತಿದ್ದಾರೆ ಮೇಡಮ್. ಓಕೆ, ಆಮೇಲೆ ಸರ್, ಈಗ ಕೆಲವೊಂದಷ್ಟು ಜನ ಅಕ್ರಮವಾಗಿ BPL ಕಾರ್ಡ್ಗಳನ್ನು ತಗೊಂಡಿರುವಂಥದ್ದು ಕೂಡ ಇದೆ. ಈಗ ಅದನ್ನೆಲ್ಲ ಬ್ಯಾನ್ ಮಾಡಿಸ್ತಿದ್ದಾರೆ. ಸೊ ನಿಮ್ಮ ಏರಿಯಾದಲ್ಲಿ ಆ ಥರ ಕೇಸಸ್ಗಳು ಎಷ್ಟು ಬಂದಿರ್ಬೋದು ಮೇಡಮ್? ಈಗ ಅದು ಮಾಡಿರೋದು ಬಡವರಿಗೆ ಅಂತ ಮಾಡಿರೋದು. ಜನ ಏನ್ ಮಾಡ್ತಿದ್ದಾರೆ, ಎಲ್ಲಾರು ತಗೋತಿದ್ದಾರೆ. ಈಗ ನಾನು ಕೊಟ್ರೆ ನನ್ನ ಮಗಳಿಗೂ ಬೇಕು, ನನ್ನ ಸೊಸೆಗೂ ಬೇಕು ಅನ್ನೋ ಜನ ಇರ್ಬೇಕಾದ್ರೆ ಈಗ ಅದು ಮಾಡೋದು ಒಳ್ಳೇದ ತಪ್ಪು ಕೆಟ್ಟದ್ದ ನೀವೇ ಯೋಚನೆ ಮಾಡಿ. ಯಾಕೆ ಸರ್ಕಾರದ ದುಡ್ಡು ಅದು 4 ಜನಕ್ಕೆ ಅನುಕೂಲ ಆಗ್ಲಿ ಅಂತ, ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ ನಾವು ನಮ್ಮ ಸರ್ಕಾರ ಮಾಡಿರೋದು. ಅದು ಅನುಕೂಲ ಆಗೋ ರೀತಿ ಆಗ್ಲಿ ಅಂತ ನಾವು ಯಾರೋ ಉದ್ದೇಶಪೂರ್ವಕವಾಗಿ ತೆಗಿತಾ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರು ಇತ್ತು ಅಂದಾಗ ತೆಗಿತಿದ್ದಾರೆ ಅಷ್ಟೇ. ಎಲ್ಲಾರು ತಗೊಂಡ್ಬಿಟ್ಟಿದ್ದಾರೆ, ತುಂಬಾ ಜನ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಡ ಜನ ಏನೋ ಅವ್ರಿಗೂ ಸಿಗುತ್ತೆ, ಏನಾದ್ರು ಸಿಕ್ಕರೆ ಒಳ್ಳೇದು ಅನ್ನೋ ಉದ್ದೇಶದಿಂದ ಇದು ಸ್ಕೀಮ್ ಮಾಡಿರೋದು. ಎಲ್ಲರೂ ತಗೋತಿದ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತಲ್ಲ ಮೇಡಮ್, ಅದೆಲ್ಲ ಮಾಡಲೇಬೇಕಲ್ವಾ? ಓಕೆ, ಆಮೇಲೆ ಸರ್, ಈಗ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಒಗ್ಗಟ್ಟು ಅನ್ನುವಂಥದ್ದು ಇದೆಯಾ, ಅಥವಾ CM ಸಿದ್ದರಾಮಯ್ಯನವ್ರಿಗೆ ಒಂದಷ್ಟು ಜನ ಬೆಂಬಲಿಗರಿದ್ದಾರೆ, DK ಶಿವಕುಮಾರ್ ಅವರಿಗೆ ಒಂದಷ್ಟು ಜನ ಬೆಂಬಲಿಗರಿದ್ದಾರೆ, ಅಥವಾ ಇಬ್ಬರು ಒಗ್ಗಟ್ಟಾಗಿ ಮುಂದೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ CM ವಿಚಾರ ಬಂದಾಗ ಇಬ್ಬರು ಸಪ್ರೇಟ್ ಆಗಿ ಕಾಣಿಸ್ತಾರೆ ಅಲ್ವಾ ಸರ್? ಮೇಡಮ್, ಆ ಥರ ಬಣ ರಾಜಕೀಯ ನಮ್ಮ ಕಾಂಗ್ರೆಸ್ ಅಲ್ಲಿ ಇಲ್ಲ. CM ಆಗ್ಬೇಕು ಅಂತ ಎಲ್ರಿಗೂ ಆಸೆ ಇದೆ. ನಾನು ಈಗ ಕಾರ್ಪೊರೇಟರ್ ಆಗ್ಬೇಕು ಅಂತ ಆಸೆ ಪಡೋದ್ರಲ್ಲಿ ಇನ್ನ ನಾವು CM ಆಗ್ತೀವಿ ಅಂತಂದ್ರೆ ಯಾರಿಗ ಆಸೆ ಬರೋದಿಲ್ಲ ಮೇಡಮ್? ಒಬ್ಬ MLAಗೂ, ಸಣ್ಣ MLAಗೂ ಬರುತ್ತೆ ಆಸೆ. ಆ ರೀತಿ ನಮ್ಮ ಸಾಹೇಬರು ದುಡ್ದಿದಾರಲ್ಲ, ಆ ಒಂದು ಕಾರಣಕ್ಕೆ ಆಸೆ ಇದೆ. ಆದ್ರೆ ಅದೇ ಬಣ ಅಲ್ಲ ಮೇಡಮ್. ಓಕೆ, ಇನ್ನು ಸರ್, ಕೋಣನಕುಂಟೆ ಕ್ಷೇತ್ರದಲ್ಲಿ ಬೇರೆ ಸಮಸ್ಯೆಗಳೇನಾದರೂ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ? ಈಗ ನಿಮ್ಮ ಗಮನಕ್ಕೆ ಬಂದಾಗ ನೀವು ಹೇಳಿದ್ರಿ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಫುಟ್ಪಾತ್ ಸಮಸ್ಯೆ ಸರಿ ಮಾಡ್ತೀನಿ ಅಂತ ಹೇಳಿದ್ರಿ. ಬೇರೆ ರೀತಿ ಸಮಸ್ಯೆಗಳೇನಾದ್ರು ಕಂಡು ಬಂದರೆ ಸೊ ನೀವು ಅದ್ರ ಕಡೆಗೂ ಗಮನ ಕೊಡ್ತೀರಾ ಹೆಂಗೆ? 100% ನನ್ನ ಜನ, ನನ್ನ ಬೆಳಗ್ಗೆ ಹೊತ್ತಾಗ್ಲಿ ಸಂಜೆ ಹೊತ್ತಾಗ್ಲಿ ನಾನು ಅದಕ್ಕೆ ಅಂತ ಆಫೀಸ್ ಇಟ್ಕೊಂಡಿದ್ದೀನಿ. ನಾನು ಬಿಸ್ನೆಸ್ ಮಾಡೋದಕ್ಕೆಲ್ಲ ಆಫೀಸ್ ಇಟ್ಟಿರೋದು. ನನ್ನ ಸಮಸ್ಯೆನ ಆಲಿಸೋದಕ್ಕೆ ಅಂತಾನೆ ಬೆಳಗ್ಗೆ ಹೊತ್ತು ಸಂಜೆ ಟೈಮು ನಾನು ಆಫೀಸಲ್ಲಿ ಕುತ್ಕೋತಿದ್ದೆ. ಯಾವ ತರ ಸಮಸ್ಯೆಗಳು ಹೆಚ್ಚಾಗಿ ಬರ್ತಿದೆ ನೀವು? ಮೇಡಮ್, ಈಗ ಪೊಲೀಸ್ ಸ್ಟೇಷನ್ ಸಮಸ್ಯೆ ಬರುತ್ತೆ, ಸ್ಕೂಲ್ಗಳದ್ದು ಕಾಲೇಜ್ಗಳ ಸಮಸ್ಯೆ ಬರುತ್ತೆ, ಮಕ್ಕಳುಗಳನ್ನ ಸೇರಿಸ್ಬೇಕಾದ್ರೆ ಆಗ್ಲಿ, ಇಲ್ಲ ಏನೋ ಪ್ರಾಬ್ಲಮ್ ಆದಾಗ ಆಗ್ಲಿ, ಹೆಣ್ಣು ಮಕ್ಕಳದ್ದು ಸಮಸ್ಯೆ ಬರುತ್ತೆ, ಈ ರೋಡ್ಗಳಲ್ಲಿ ಈ ಹುಡುಗರುಗಳದ್ದು ಪ್ರಾಬ್ಲಮ್ ಬರುತ್ತೆ. ಅದೆಲ್ಲ ನಾನು ಮನೆಯಲ್ಲೇ ಕುತ್ಕೊಂಡು ಮಾತಾಡೋದಕ್ಕಾಗಲ್ಲ ಅಂತ ನಾನು ಒಂದು ಆಫೀಸ್ ಇಟ್ಕೊಂಡಿದ್ದೀನಿ. ಆಫೀಸಲ್ಲಿ ಕುತ್ಕೊಂಡಿರ್ತೀನಿ. ಆ ಟೈಮಲ್ಲಿ ಬಂದಾಗ ಮಾಡ್ತೀನಿ ಮೇಡಮ್. ನನ್ನ ಕೈಲಾದಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಮೇಡಮ್. ಓಕೆ, ಇವಾಗ ನೆಕ್ಸ್ಟ್ BBMP ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಸೊ ನಿಮ್ಮ ಪ್ರಿಪರೇಷನ್ ಹೆಂಗಿದೆ? ನೀವು ಹೇಳಿದ್ರಿ ಈಗ ಒಂದ್ಸತಿ ಸೋತಿದ್ದೀರಾ, ಅದರಿಂದ ಪಾಠ ಕಲ್ತಿರ್ತೀರಾ. ಸೊ ನೀವು ಹೆಂಗೆ ಪ್ರಿಪೇರ್ ಆಗ್ತಿದ್ದೀರಾ ಈಗ ನೆಕ್ಸ್ಟ್ ಎಲೆಕ್ಷನ್? ಮೇಡಮ್, ನಾನು ಈಗ ಹೊರಗಡೆ ಓಡಾಡೋದ್ರಿಂದ ಎಲ್ಲರೂ ನನ್ನ ಗುರುತಿಸ್ತಾ ಇದ್ದಾರೆ. ಅವು ಗುರುತಿಸೋದೇ ಅಲ್ಲ, ನನ್ನ ಬೇಕಾಗಿದ್ದವ್ರ ಹತ್ರ ನಾನು ಮನೆಗೂ ಹೋಗ್ತಾ ಇದ್ದೀನಿ. ಆಲ್ರೆಡಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ 1 ವೀಕಿಂದ. ಮುಂಚೆನೂ ಹೋಗ್ತಾ ಇದ್ದೆ. ಈಗ ಯಾಕೆಂದ್ರೆ ಇನ್ನೇನು ಫೆಬ್ರವರಿಗೆ ನಮ್ಮ ಸಾಹೇಬ್ರು ಹೇಳಿರೋದ್ರಿಂದ, ಎಲೆಕ್ಷನ್ ಬರುತ್ತೆ ಅಂತ ಹೇಳಿರೋದ್ರಿಂದ, ಈ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇರೋದ್ರಿಂದ ನಾನು ಮನೆ ಆದಷ್ಟು ನನ್ಗೆ ಗೊತ್ತಿರೋರ್ ಮನೆಗಳಿಗೆ ಹೋಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಭರವಸೆ ಕೊಡ್ತಿದ್ದಾರೆ ನನಗೆ, ಮುಂದಿನ ದಿನಗಳಲ್ಲಿ ನೀನು ಕಾರ್ಪೊರೇಟರ್ ಆಗ್ತೀಯಾ ಅಂತ. ಆ ಭರವಸೆ ಇಟ್ಕೊಂಡು ನಾನು ಮುಂದೆ ಹೋಗ್ತಾನೆ ಇದ್ದೀನಿ ಮೇಡಮ್. ಓಕೆ, ಅಂದ್ರೆ ಇಲ್ಲಿ ಯಾವ ಒಂದು ಕ್ಯಾಸ್ಟ್ ಅಂತ ಹೇಳಿ ನಾವೇನು ಕರಿತೀವಿ, ಒಕ್ಕಲಿಗರ ಓಟ್ ಜಾಸ್ತಿ ಇದೆಯಾ, ಲಿಂಗಾಯತರ ಓಟ್ ಜಾಸ್ತಿ ಇದೆಯಾ, ಕೋಣನಕುಂಟೆ ಭಾಗದಲ್ಲಿ ಯಾವ ಒಂದು ವೋಟಿಂಗ್ ಸಂಖ್ಯೆ ಜಾಸ್ತಿ ಇದೆ ಸರ್? ಮೇಡಮ್, ನಾನು ಹಳೆ ವಾರ್ಡಲ್ಲಿ ನಿಂತ್ಕೊಂಡಿದ್ದಾಗ ಬ್ರಾಹ್ಮಿನ್ಸ್ ಜಾಸ್ತಿ ಇತ್ತು ನನ್ನ ವಾರ್ಡಲ್ಲಿ. ನನ್ನ ವಾರ್ಡಲ್ಲಿ ಅವ್ರು ತುಂಬಾನೇ ಇತ್ತು. ಅದು ಬಿಟ್ರೆ ಗೌಡಾಸು ಇದೆ, ಯಾದವಾಸು ಇದೆ, ರಾಜೂಸ್ ಇದೆ, ನಮ್ಮ ಕುರುಬಾಸು ಇದೆ, ಮತ್ತೆ SC ST ಅಷ್ಟೊಂದಿಲ್ಲ. ಇದೆ ಇದೆ ಎಲ್ಲಾ ಕ್ಯಾಸ್ಟು ನನ್ನ ವಾರ್ಡಲ್ಲಿ ಇದೆ ಮೇಡಮ್. ಓಕೆ, ಅಂದ್ರೆ ಇಲ್ಲಿ ಜಾಸ್ತಿ ಜನ ಕಾಂಗ್ರೆಸ್ ಪರವಾಗಿದ್ದಾರಾ ಅಥವಾ BJP ಪರವಾಗಿದ್ದಾರೆ ಅನ್ಸುತ್ತೆ ಸರ್? ಮುಂಚೆ BJP ಪರವಾಗಿತ್ತು ಮೇಡಮ್. ಓಕೆ, ಈಗ ತಕ್ಷಣಕ್ಕೆ ನಾನು ನೋಡೋ ಪ್ರಕಾರ ಕಾಂಗ್ರೆಸ್ ಪರವಾಗಿದೆ.
ಕಾಂಗ್ರೆಸ್ ಪರವಾಗಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಎಲೆಕ್ಷನ್ ನೀವು ಖಂಡಿತ ಗೆಲ್ತೀರಾ ಅನ್ನೋ ಭರವಸೆ ಅಂತೂ 100% ಅನ್ಕೊಂಡಿದ್ದೀನಿ. ಸರ್, ಈಗ ನೆಕ್ಸ್ಟ್ ನೀವು BBMPಗೂ ಕಂಟೆಸ್ಟೆಂಟ್ ಮಾಡ್ತಿದ್ದೀರಾ. ಇನ್ನು ಮುಂದಕ್ಕೆ ನೀವು ಕೂಡ MLA MPಗೆ ಕಂಟೆಸ್ಟ್ ಮಾಡೋ ಆಸೆ ಇದೆಯಾ? ಮೇಡಮ್, ನನಗೆ ಇರೋದು ಒಂದೇ ಆಸೆ, ನಾನು ಕಾರ್ಪೊರೇಟರ್ ಆಗಬೇಕು ಅಂತ. ಯಾಕೆಂದರೆ ಅದು ನನ್ನ ತಾಯಿ ನನ್ನ ತಂದೆ ನೋಡಿ ಬೆಳೆದೋನಲ್ವಾ. ಅವರು ಕಂಟೆಸ್ಟ್ ಮಾಡಿದ್ರು ಲಾಸ್ಟ್ ಟೈಮು. ಅಟ್ಲೀಸ್ಟ್ ನಾನು ಒಂದು ಕಾರ್ಪೊರೇಟರ್ ಆದರೂ ಆಗಬೇಕು, ನನ್ನ ಇದರಲ್ಲಿ ಒಂದು ಕಾರ್ಪೊರೇಟರ್ ಆದ್ರೆ ಆಗಬೇಕು ಅಂತ ಒಂದು ಆಸೆ ಇದೆ. ಮುಂದಿನ ದಿನಗಳು ದೇವ್ರು ಹೇಗೆ ಕರ್ಕೊಂಡು ಹೋಗ್ತಾನೆ, ನನ್ನ ಲೀಡರ್ಗಳು ಹೇಗೆ ಕರ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ನನ್ನ ಜನ ಹೇಳ್ತಾರೆ ಮೇಡಮ್ ಮುಂದಿನ ದಿನಗಳಲ್ಲೆಲ್ಲ. ಆಮೇಲೆ ಸರ್, ಈ ಕಾಂಗ್ರೆಸ್ನಲ್ಲಿ ಈಗ ನೆಪೋಟಿಸಮ್ ಅನ್ನುವಂಥದ್ದು ಹೆಚ್ಚಾಗಿದೆ ಅಂತೇಳಿ ಹೇಳ್ತಾರೆ. ಯಾಕೆ ನಿಮ್ಗೆ ಕಾಂಗ್ರೆಸ್ಸಿಗೆ ಬರಬೇಕು ಅಂತ ಅನಿಸ್ತು ಸರ್? ಏನು ಸೆಳೆತಾ ಇತ್ತು ಈ ಕಡೆ ನಿಮಗೆ? ಮೇಡಮ್, ಬಡ ಜನಕ್ಕೆ ತುಂಬಾ ಅನುಕೂಲ ಮಾಡೋ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಆ ಬಡವರನ್ನ ತುಂಬಾ ಚೆನ್ನಾಗಿ ಗುರುತಿಸ್ತಾರೆ ಅನ್ನೋ ಒಂದು ಕಾರಣದಿಂದ ನಾನು ಈ ಪಕ್ಷಕ್ಕೆ ಬಂದೆ. ಈ ಪಕ್ಷ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ, ಬಡವರನ್ನಂತೂ ತುಂಬಾನೇ ಚೆನ್ನಾಗಿ ನೋಡ್ತಾ ಇದೆ. ಅದು ಒಂದೇ ಕಾರಣ ಮೇಡಮ್. ಜನ ದುಡ್ಡು ತಿನ್ನೋರು ತಿನ್ಲೇಬೇಕು, ಹೇಗಿರೋ ಹಾಗನ್ಬಿಟ್ಟು ಎಲ್ಲ ಮನೆಗೂ ಅನುಕೂಲ ಮಾಡಲ್ಲ. ಬಡವರನ್ನ ಗುರುತಿಸ್ತಾರೆ, ಅದರಿಂದ ಬಂದಿದ್ದೀನಿ ಮೇಡಮ್. ನನಗೂ ಒಂದು ಸೇವೆ ಮಾಡೋ ಮನೋಭಾವ ಇತ್ತಲ್ಲ, ಆ ಒಂದು ಕಾರಣದಿಂದ ನಾನು ಬಡವರು ಸೇವೆ ಮಾಡ್ಬೋದು, ಒಳ್ಳೇದಾಗುತ್ತೆ ಈ ಪಕ್ಷದಲ್ಲಿ ಅಂತ ಬಂದಿದ್ದೀನಿ ಮೇಡಮ್. ಓಕೆ ಸರ್, ಈಗ ಜನರಿಗೆ ಈ ಒಂದು ಸಂಚಿಕೆಯನ್ನು ನೋಡ್ತಾ ಇರುವಂಥ ಜನರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಕೊಣನಕುಂಟೆ ವಿಭಾಗದಲ್ಲಿರುವಂಥ ಜನರಿಗೆ ನಿಮ್ಮ ಒಂದು ಮೆಸೇಜ್ ಏನು ಸರ್? ಜನನಾಯಕನಾಗಿ ನೀವು ಯಾವ ಥರ ಒಂದು ಕೆಲಸ ಮಾಡೋಕ್ಕೆ ಬಯಸ್ತೀರಾ? ಮುಂದೆ ನಿಮ್ಮನ್ನು ಗೆಲ್ಲಿಸಿದ್ರೆ ಜನರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ? ನಾನು ಎಲ್ಲ ಜನತೆಗೆ ನನ್ನ ಭಾಗದಲ್ಲಿ ನನ್ನ ವಾರ್ಡ್ಗೆ ಏನು ಬರುತ್ತೋ ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಒಂದೇ. ಲಾಸ್ಟ್ ಟೈಮ್ ನಾನು ಸೋತಿದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ನಿಮ್ಮ ಸೇವೆ ಮಾಡೋಕ್ಕೆ ಸದಾ ನಾನು 24 hours ನಿಮ್ಮ ಜೊತೆಲಿದ್ದೀನಿ. ನೀವು ನೋಡಿದ್ದೀರಾ, ಮುಂದಿನ ದಿನಗಳಲ್ಲೂ ನೀವು ನೋಡ್ತೀರಾ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ನನ್ನ ಕಾಪಾಡೋ ಜವಾಬ್ದಾರಿ ನಿಮ್ಮದು. ನಿಮ್ಮ ಸೇವೆನೇ ನನ್ನ ಸೇವೆ ಅಂತ ಮಾಡ್ತೀನಿ. ಏನು ನನ್ನ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆನ ನೀಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ನೀಗಿಸ್ತೀನಿ ಅಂತ ಒಂದು ಭರವಸೆ ಕೊಡ್ತೀನಿ. ದಯವಿಟ್ಟು ನನ್ನ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಿ ನೋಡೋದಕ್ಕೆ ಆಸೆ ಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಒಂದು ಈ ರಾಜಕೀಯ ಬೆಳವಣಿಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಒಂದ್ಸತಿ ನೀವು ಸೋತಿದ್ರು ಪರವಾಗಿಲ್ಲ, ಅದರಿಂದ ಪಾಠ ಕಲ್ತಿದ್ದೀರಾ. ಮುಂದೆ ಕಾರ್ಪೊರೇಟರ್ ಆಗಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದೀರಾ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ನಿಮಗೆ ಸೇವಾ ಮನೋಭಾವನೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಆ್ಯಂಡ್ ಕೊಣನಕುಂಟೆ ಜನ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡಲಿ, ಮುಂದಿನ ಎಲೆಕ್ಷನ್ನಲ್ಲಿ ನಿಮಗೆ ಗೆಲುವು ಸಿಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿದಲ್ಲ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ನಾವು ಜನನಾಯಕನಾಗಿ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದು ಚಂದ್ರು ಸರ್ ಅವ್ರನ್ನ. ನೆಕ್ಸ್ಟ್ ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ತುಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆ್ಯಂಡ್ ಕೊಣನಕುಂಟೆ ಕ್ಷೇತ್ರದಲ್ಲಿ ಈ ಸುತ್ತಮುತ್ತ ಇರುವಂಥ ಒಂದು ಸಮಸ್ಯೆಗಳನ್ನು ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನನಗೆ ಅವಕಾಶ ಸಿಕ್ಕರೆ ಖಂಡಿತ ಎಲ್ಲ ಒಂದು ಸಮಸ್ಯೆಗಳನ್ನು ಪರಿಹರಿಸ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ಕೇಳಿಸ್ತಾ ಇದ್ದರೆ ನಿಜಕ್ಕೂ ಒಂದು ಸಹೃದಯಿ ರಾಜಕಾರಣಿ ಅಂತ ಹೇಳಿ ನಾವು ಹೇಳ್ಬೋದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ತುಂಬ ಸೇವಾ ಮನೋಭಾವನೆಯನ್ನು ಹೊಂದಿದ್ದಾರೆ. ಹಾಗಾಗಿ ಮುಂದಿನ BBMP ಎಲೆಕ್ಷನ್ನಲ್ಲಿ ನಿಮ್ಮ ಎಲ್ಲ ಮತಗಳನ್ನು ಅವರಿಗೆ ಕೊಟ್ಟು ಅವರನ್ನು ಗೆಲ್ಲಿಸಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ನೀವು ಕೂಡ ಒಂದು ಕೊಡುಗೆಯನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.